ವಿಧಾನ ಪರಿಷತ್ನಲ್ಲೂ ಕೂಡ ಗ್ಯಾಸ್ ಸಿಲಿಂಡರ್ನ ಸಮಸ್ಯೆ ಪ್ರತಿಧ್ವನಿಸಿದೆ. ಶಾಸಕರ ಭವನದಲ್ಲಿ ತಿಂಡಿ ಸಿಗ್ತಾ ಇಲ್ಲ ಅಂತ ಐವನ್ ಡಿಸೋಜಾ ಹೇಳಿಕೆ ಕೊಟ್ಟರು. ಇಂದಿರಾ ಕ್ಯಾಂಟೀನ್ನಲ್ಲೂ ತಿಂಡಿ ಸಿಗ್ತಾ ಇಲ್ಲ, ಶಾಸಕರ ಭವನದಲ್ಲೂ ಶಾಸಕರಿಗೆ ತಿಂಡಿ ಸಿಗ್ತಾ ಇಲ್ಲ ಅಂತ ಪರಿಷತ್ನಲ್ಲಿ ಐವನ್ ಡಿಸೋಜಾ ಹೇಳ್ತಾರೆ. ಹಸಿದು ಬಂದಿದ್ದಾರೆ, ಐವನ್ಗೆ ಇಡ್ಲಿ ವಡಾ ಕೊಡಿ ಅಂತ ಛಲವಾದಿ ಪ್ರತ್ಯುತ್ತರ ಕೊಡ್ತಾರೆ. 50ರಷ್ಟು ಹೋಟೆಲ್ಗಳು ಬಂದಾಗಿದೆ. ಎಲ್ಲಿ ಹೋದರೂ ತಿಂಡಿ, ಸಾರ್ವಜನಿಕರಿಗೆ ತಿಂಡಿ ಸಿಗದ ಪರಿಸ್ಥಿತಿ ಆಗಿದೆ. ಇಂದಿರಾ ಕ್ಯಾಂಟೀನ್ಗಳಲ್ಲಿ ತಿಂಡಿ ಸಿಗುವುದಿಲ್ಲ, ಅವರು ಬಂದ್ ಮಾಡಿದ್ದಾರೆ. ದಯವಿಟ್ಟು ಸರ್ಕಾರವನ್ನು ಕರೆದು ಏನಾಗಿದೆ ಅಂತ ಒಂದು ಅಟ್ಲೀಸ್ಟ್ ವಾಟ್ ಇಸ್ ದ ಸಿಚುವೇಶನ್ ಇನ್ ಕರ್ನಾಟಕ, ಯಾವಾಗ ಸುಧಾರಣೆ ಆಗ್ತದೆ, ಏನು ಪರಿಸ್ಥಿತಿ ಅಂತ ಆದರೂ ತಾವು ಸಾಮಾನ್ಯರ ಜನರಿಗೆ ಗಮನಕ್ಕೆ ತರಬೇಕಲ್ಲ ಸರ್. ಇಲ್ಲಿದ್ರೆ ಜನರು ಇವತ್ತು ಪ್ಯಾನಿಕ್ ಆಗಿದ್ದಾರೆ ಸರ್. ಸರ್ಕಾರ ಹೇಳಬೇಕು, ಅವ್ರು ಸರ್ಕಾರ ಕರೆಸಿ ಹೇಳಿ ಸರ್, ಕೇಳಿಸ್ಬೇಕು. ಜಮೀರ್ ತಂದು ಕೊಡ್ತಾನೆ ಸದ್ಯ ಹೇಳಿ. ಪಾಪ ಅವರು ಹಸಿದು ಬಂದಂಗೆ ಕಾಣ್ತದೆ. ದಯವಿಟ್ಟು ಇಡ್ಲಿ ವಡೆ ಅವ್ರು ಸಪೋರ್ಟ್ ಮಾಡಿ ಅವ್ರಿಗೆ ಇಡ್ಲಿ ವಡೆ ಕೊಡಿಸೋ ವ್ಯವಸ್ಥೆ ಮಾಡಬೇಕು ದಯಮಾಡಿ. ಶಾಸಕರ ಭವನದಲ್ಲಿ ಸಿಗ್ತಾ ಇಲ್ಲ, ಶಾಸಕರ ಭವನ ಹೋಟೆಲ್ನಲ್ಲಿ ಸಿಗ್ತಾ ಇಲ್ಲ. ಕರೆಕ್ಟ್ ಇದೆ, ದಯವಿಟ್ಟು. ವಿಧಾನ ಪರಿಷತ್ನಲ್ಲೂ ಪ್ರತಿಧ್ವನಿಸಿದ ಗ್ಯಾಸ್ ಸಿಲಿಂಡರ್ ಸಮಸ್ಯೆ. ಶಾಸಕರ ಪ್ರಶ್ನೆಗಳಿಗೆ ಆಹಾರ ಸಚಿವ ಕೆಎಚ್ ಮುನಿಯಪ್ಪ ಉತ್ತರ ಕೊಟ್ಟರು. ರಾಜ್ಯದಲ್ಲಿ ಕಮರ್ಷಿಯಲ್ ಸಿಲಿಂಡರ್ ಮಾತ್ರ ಸಮಸ್ಯೆ ಆಗಿರೋದು. ರೆಸ್ಟೋರೆಂಟ್, ಡಾಬಾಗಳಿಗೆ 1,000 ಮಾತ್ರ ಸಿಲಿಂಡರ್ ಕೊಡಬಹುದು. ಊಟ ತಿಂಡಿ ಬೆಲೆ ಜಾಸ್ತಿ ಆಗಿದೆ ಅಂತ ಐವನ್ ಡಿಸೋಜಾ ಹೇಳಿದ್ರು. ಕಾಳಸಂತೆ ತಡೆಯಲಾಗಿದೆ ಅಂತ ಕೆಎಚ್ ಮುನಿಯಪ್ಪ ಉತ್ತರಿಸಿದ್ದಾರೆ. ಈಗ ಒಟ್ಟಾರೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಸಿಲಿಂಡರ್ಸ್ ಪ್ರಾಬ್ಲಮ್ ಇಲ್ಲ ಸಭಾಪತಿಗಳೇ. ಎಷ್ಟು ಸಪ್ಲೈ ಆಗ್ತಿತ್ತು ಅಷ್ಟು ರೆಗ್ಯುಲರ್ ಸಪ್ಲೈ ಆಗಿದೆ. ಈಗ ಅವ್ರಿಗೆ ಏನು ಸಿಕ್ಕಿಲ್ಲ, ಏನು ಸಿಕ್ಕಿಲ್ಲ ಅಂತ ಅವ್ರಿಗೆ ಉಪವಾಸ ಬಂದ. ಎಜುಕೇಷನ್ ಇನ್ಸ್ಟಿಟ್ಯೂಷನ್ಸು, ಸ್ಟೂಡೆಂಟ್ಸ್ ಹಾಸ್ಟೆಲ್ಸು, ಹಾಸ್ಪಿಟಲ್ಸು, ಅದರ್ ದೆನ್ ಎಸೆನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್, ಈ ಇಂಪಾರ್ಟೆಂಟ್ ಇವಿಗೆ ನಾವು 4,200 ಕೊಡ್ತಾ ಇದ್ದೀವಿ. ಆಮೇಲಿಂದ ಗೌರ್ಮೆಂಟ್ PSU ಇನ್ಸ್ಟಿಟ್ಯೂಷನ್ಸು, ಕ್ಯಾಂಟೀನ್ಸು ಲೊಕೇಟೆಡ್ ಅಟ್ ಏರ್ಪೋರ್ಟು, ರೈಲ್ವೆ ಸ್ಟೇಷನ್ನು, ಬಸ್ ಸ್ಟೇಷನ್ನು, ನಂದಿನಿ ಮತ್ತು ಇಂದಿರಾ ಕ್ಯಾಂಟೀನ್ಗೆ 1,500 ಪೂರ್ತಿ ಅವರು ಖರ್ಚು ಮಾಡ್ತಾ ಇರೋಷ್ಟು ಕೊಡ್ತಾ ಇದ್ದೀವಿ. ನಮಗೆ ಅದರ ಜೊತೆಗೆ ಸೀಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಫುಡ್ ಪ್ರೊಸೆಸಿಂಗ್ ಇಂಡಸ್ಟ್ರಿ, ಅಗ್ರಿಕಲ್ಚರ್ ಆ್ಯಂಡ್ ಅಲೈಡ್ ಸೆಕ್ಟರ್ಸು, ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ, ಫಿಶರೀಸು, ಜಿಯೋಲಾಜಿಕಲ್ ಪಾರ್ಕ್ಸು, ಸ್ಪೋರ್ಟ್ಸ್ ಹಾಸ್ಟೆಲ್ಸ್, ಇವೆಲ್ಲಕ್ಕೂ ಕೂಡ 8% ಅಂದರೆ ಅದಕ್ಕೂ 500 ಸಿಲಿಂಡರ್ ಕೊಡ್ತಾ ಇದ್ದೀವಿ. ನಮಗೆ ರೆಸ್ಟೋರೆಂಟ್ಸು, ಡಾಬಾಸು, ಹೋಟೆಲ್ಸ್ ಆ್ಯಂಡ್ ಇಂಡಸ್ಟ್ರಿಯಲ್ಗೆ ಬಹಳ ಕಡಿಮೆ ಇದೆ, 1,000 ಇದೆ ಸಭಾಪತಿಗಳೇ. ಈ 1,000ದಲ್ಲಿ ಯಾರಿಗೆ ಕೊಡಬೇಕು, ಏನು ಕೊಡಬೇಕು ಅಂತ ಕಷ್ಟನೇ ಆಗಿದೆ. ನಾನು ಹೇಳಿದೆ, ಒಂದು ವಾರ ಸುಧಾರಿಸಿದರೆ ಸ್ವಲ್ಪ ಬದಲಾವಣೆ ಆಗ್ತದೆ. ಕೇಂದ್ರ ಸರ್ಕಾರದವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಇರಾನ್ ಜೊತೆಯಲ್ಲಿ ಸಂಪರ್ಕದಲ್ಲಿ ದಿನ ಇದ್ದಾರೆ. ಅವರು ಸುಮಾರು 16 ಶಿಪ್ ಕ್ಯೂನಲ್ಲಿವೆ, ಅವು ಬಿಡುಗಡೆ ಆಗ್ತಾ ಇಲ್ಲ. ಬಿಡುಗಡೆ ಆದರೆ ಅನುಕೂಲ ಆಗ್ತದೆ, ನಾರ್ಮಲ್ ಸ್ಥಿತಿಗೆ ಬರ್ತದೆ. ಈಗ ಒಟ್ಟಾರೆ ಕೇಂದ್ರ ಸರ್ಕಾರ ಡೊಮೆಸ್ಟಿಕ್ ಸಿಲಿಂಡರ್ಸ್ ಪ್ರಾಬ್ಲಮ್ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.